ನಮಸ್ಕಾರ ರೀ. ಸವಿತಾ ಜಗದಾಳ್ ಅಂತೇಳಿ ಬನ್ನಟ್ಟಿ ಭಾಗದಿಂದ ತುಂಬಾ ಖುಷಿ ಆಗ್ತದೆ. ಮತ್ತೆ ಇವತ್ತು ನಿಮ್ಮೊಂದಿಗೆ ನನ್ನ ಒಂದು ಶೇರಿಂಗನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿವಸ ನಾನು ದೊಡ್ಡದಾಗಿದ್ದು ಕಬ್ಬಿನಾಗಿರ್ಬೋದು, ಮೆಕ್ಕೆಜೋಳದಾಗಿರ್ಬೋದು, ಗೊಂಜಾಳದಾಗಿರ್ಬೋದು ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿರುವಂಥದ್ದು. ಯಾಕಂದರೆ ನಮ್ಮ ರೈತರು ಒಂದು ಕಬ್ಬ ಹಚ್ಚಿದ ಮೇಲೆ ಮರಿ ಸಂಖ್ಯೆ ಜಾಸ್ತಿ ಬರಬೇಕು ಅನ್ನುವಂಥ ಒಂದು ಆಶೆದಲ್ಲಿ ಇರ್ತಾರೆ. ಇವತ್ತು ಸಾಕಷ್ಟು ಒಂದು ರಾಸಾಯನಿಕನ ಹಾಕಿ ಮರಿ ಸಂಖ್ಯೆ ತೆಗಿಬೇಕಂತ ಹೇಳಿ ಅವರೊಂದು ಇದನ್ನು ಮಾಡ್ತಿರ್ತಾರೆ. ಆದ್ರೆ ನಾನು ಒಂದು ಆರ್ಗ್ಯಾನಿಕ್ ಒಳಗನೆ ಇವತ್ತು ಮರಿ ಸಂಖ್ಯೆ ತೆಗ್ದೀನಿ. ಯಾವ ರೀತಿ ಮರಿ ಸಂಖ್ಯೆ ಬಂದದ ಕಬ್ಬಿಗೆ ಅಂಥೇಳಿ ನಾನು ಆಲ್ರೆಡಿ ನಿಮಗೆ ತೋರಿಸ್ತೀನಿ. ನಾ ಇರುವಂಥದ್ದು ಇವತ್ತು ಕುಳ್ಳಾಳಿ ಭಾಗದಾಗ ಈ ಹೊಲದ ಓನರ್ ರೈತರನ್ನ ಮಾತಾಡ್ಸ್ಕೊಂಡು ಬರೋಣ್ರಿ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರೇನು ಹೇಳ್ರಿ? ರಮೇಶ್ ಬಸಪ್ಪ ಜಮಖಂಡಿ. ನಿಮ್ಮ ಊರ್ರಿ? ಕುಳ್ಳಾಳಿ. ಓಕೆ ಸರ್. ನಾವು ನಿಮ್ಮ ಕಬ್ಬಿಗೆ ವಿಸಿಟಿಗೆ ಬಂದಿದ್ವಲ್ರಿ, ಅವಾಗ ಕಬ್ಬು ಹೆಂಗಿತ್ತು ರೀ? ಇದು ರೀ ಇಲ್ಲ ಡೌನ್ ಇದ್ರ ಕಬ್ಬ ಮರಿ ಹೊಡೆದಿಲ್ಲ, ಮತ್ತೆ ಬಿಳಿಚಿತ್ತಾರೆ. ಬಿಳಿಚಿತ್ತು, ಹಳದಿ ಆಗಿತ್ತು, ಮರಿ ಹೊಡೆದಿರ್ಕಿಲ್ಲ, ಒಂದ ಜೇಟ್ ಇತ್ತು. ಏನ್ ಹಾಕಿರಿ ಸರ್? ನಾವು ಇದಕ್ಕೆ ಏನ್ ಹೇಳಿದ್ವಿ ಹಾಕಂತ? ಡಾಕ್ಟರ್ ಬೂಮ್ ಹಾಕಂತಂದ್ರಿ. ಡಾಕ್ಟರ್ ಬೂಮ್ ಅಂತ ಹಾಕಂತ ಹೇಳಿದ್ದೀವ್ರಿ. 2 ದಿವಸ ಆಗ್ಯದ್ರಿ ಡಾಕ್ಟರ್ ಬೂಮ್ ಹಾಕಿ? ಒಂದು 15 ದಿವಸ ಆಯ್ತು. 15 ದಿವಸ ಆತ್ರಿ. 15ರಿಂದ ಮೋಸ್ಟ್ಲಿ 20 ದಿವಸ ಆಗ್ಯದ್ರಿ ಡಾಕ್ಟರ್ ಬೂಮ್ ಹಾಕಿ. ಜಸ್ಟ್ 15ರಿಂದ 20 ದಿವಸ ಆಗೈತ್ರಿ ಡಾಕ್ಟರ್ ಬೂಮ್ ಹಾಕಿ. ಮರಿ ಸಂಖ್ಯೆ ಯಾವ ರೀತಿ ಬಂದದ ಅಂತೇಳಿ ನಾ ತೋರಿಸ್ತೀನಿ ರೀ ನಿಮ್ಗೆ. ನೋಡ್ಬೋದ್ರಿ ಲೈವ್ ಆಗಿ ಮರಿ ಸಂಖ್ಯೆ ಹೇಳಿಕೆ ತುಂಬಾ ಖುಷಿ ಆಗ್ತಿರುವಂಥದ್ದು. ಒಂದಾ ಗದಿ ಒಳಗೆ 1 2 3 4 5 6 7 8 9 ಇನ್ನೂ ಬರ್ತಾ ಇದ್ದಾರೆ ಮರಿ. ಇವೆರಡು ಕೂಡ ಮೊದಲಿದ್ದು, ಅದ್ರ ಜೋಡೆ 9 ಹೊಸ ಮರಿ ಸಂಖ್ಯೆ ಬಂದಿರುವಂಥದ್ದು. ಎಲ್ಲ ಕಡೆ ಕೂಡ ನೋಡ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಮರಿ ಬಂದದ ಅಂತೇಳಿ. ಜೂಮ್ ಮಾಡಿ ಇಲ್ಲಿ ನೋಡ್ಬೋದು ಯಾವ ರೀತಿ ಮರಿ ಬಂದದ ಅಂತೇಳಿ. ಪೂರ್ತಿ ಕೂಡ ನೋಡ್ಬೋದು ನೀವು. ಪ್ರತಿ ಒಂದು ಕಡೆನೂ ಕೂಡ ಮರಿ ಸಂಖ್ಯೆ ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ನಾವು ಹಾಕಿರುವಂಥ ಒಂದು ಭೂಮಿ ಗೊಬ್ಬರ ಏನದಲ್ಲ, ಅದು ಇನ್ನೂ ಕೂಡ ಪೂರ್ತಿಯಾಗಿ ಕರಗಿಲ್ಲ. ನಮ್ಮ ಗೊಬ್ಬರ ಏನದಲ್ಲ ಇನ್ನೂ ಪೂರ್ತಿಯಾಗಿ ಕರಗಿಲ್ಲ. ನೋಡ್ಬೋದು ರೈತರು ಸ್ವಲ್ಪ ಮಳೆ ಆಗೋದ್ರಿಂದ ನೀರು ಕೂಡ ಹಾಸಿಲ್ಲ. ನೀರು ಹಾಸಿದ್ರೆ ಅದು ಕರಗ್ಬೋದಿತ್ತು. ಆದ್ರೆ ಇವತ್ತು ನೀರು ಹಾಸಾಕ್ತಾರೆ ರೈತರು ಹೊಲಕ್ಕೆ. ಇನ್ನೂ ರಿಸಲ್ಟ್ ತಗೋತದ. ಇಷ್ಟ ಅಲ್ಲ, ಇನ್ನೂ ರಿಸಲ್ಟ್ ತಗೋತದ. ಬಂದಿರುವಂಥ ಮರಿಯನ್ನು ದಪ್ಪ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ವಂಡರ್ಫುಲ್ಲಾಗಿ ಇವತ್ತು ರಿಸಲ್ಟ್ ಬಂದಿರುವಂಥದ್ದು. ನಿಮಗೆ ಹೆಂಗೆ ಅನ್ಸಾಗ್ತದೆ ರೀ ಇವತ್ತು ಈ ಬೆಳೆ ನೋಡಿ? ರಿಸಲ್ಟ್ ಬಂದಿದ್ದಾರೆ. ರೈತರಿಗೆ ಇನ್ನೊಬ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚೆನ್ನಾಗಿದೆ ಅಂತ ಹೇಳ್ತೀವಿ. 100ಕ್ಕೆ 100% ರಿಸಲ್ಟ್ ಅದಾನೋ ಅಥವಾ ಏನಾದರೂ ನಿಮ್ಗೆ ಡೌಟ್ ಅದ ರೀ? ಇಲ್ಲ 100ಕ್ಕೆ 100 ರಿಸಲ್ಟ್. ನೀವು ಬಿಸ್ನೆಸ್ ಮ್ಯಾನ್ ಅದಿರೋ ಅಥವಾ ನೀವು ಫಾರ್ಮರ್ ಅದಿರೋ? ಬಿಸ್ನೆಸ್ ಫಾರ್ಮರ್ ಅಲ್ಲ, ನಮ್ಮ ಭೂಮಿ ಬಿಸ್ನೆಸ್ ಮಾಡಕತ್ತೀರಿ ನೀವು? ಇಲ್ಲ ನೀವು ಫಾರ್ಮರ್, ಗೊಬ್ಬರ ಯೂಸ್ ಮಾಡಿದವರು.